ಎಲ್ಲಿದ್ದೀರಾ? ಹುಷಾರು ಚಿಂಟು. ಹಾಂ ಓಕೆ. ಗಾಡ್ ಸೂಪರ್, ಭಯಂಕರ ಇದೆ. ಗೊತ್ತಿಲ್ಲ, ಬಟ್ ನಾನು ಅದಕ್ಕೆ ಒಂದು ಸೊಲ್ಯೂಷನ್ ಹುಡುಕಾಡಬೇಕು. ಚಿಂಟು, ಕಾರ್ ಸೌಂಡ್ ಬರ್ತಿದೆ ಅಲ್ವಾ? ಕೇಳಿಸ್ತಿದ್ಯಾ? ಬಾಬಾ ಬನ್ನಿ, ಬೇಗ ಹೋಗೋದ. ಡ್ರೈವರ್ ಬನ್ನಿ, ಬೇಗ ಹೋಗೋದ. ಕಟ್ ಮಾಡಿ ಹೋಗೋಣ. ಗೈಸ್, ಶೂಟ್ ಮುಗಿಸ್ಕೊಂಡು ನಾವು ರಿಟರ್ನ್ ಹೋಗ್ತಿರುವಾಗ ಏನಾಗಿದೆ ಅಂದರೆ ಡ್ರೈವರ್ ಅವರು ಕಾಲ್ ಎತ್ತಿಲ್ಲ, ಅದಕ್ಕೋಸ್ಕರ ನಾವೇ ತಗೊಂಡು ಹೋಗೋಣ ಅಂತ. ಸೊ ಈ ಲಾಸ್ಟ್ ಕೊನೆಗೆ ಇವನಿಗೆ ಕಾರಲ್ಲಿ ಏನಾಗಿದೆ ಅಂತ ನಾನು ಹೇಳೋಕ್ಕಾಗಲ್ಲ, ಯಾಕಂದರೆ ಕೀರ್ತನ ಗಾರು ಮುಚ್ಚಳ నేను సమాధిలో అటాక్ చేసినా నేను వెళ్ళను ఇక్కడి నుంచి. కీర్తన్ గారు, ನಾನು ಕಾರ್ಗೋಸ್ಕರ ವೆಯ್ಟ್ ಮಾಡ್ತಿದ್ದೀನಿ ಗೈಸ್. ಕಾರ್ ಬರಬೇಕು. ಸೊ ಅವರು ಎಲ್ಲಿಗೋ ತಗೊಂಡು ಬರ್ತೀನಿ ಅಂತ ಒಂದು ಪ್ಲೇಸ್ ತೋರಿಸಿದ್ದಾರೆ. ಆ ಪ್ಲೇಸಿಗೆ ಬರ್ತೀವಿ ಅಂತ ಹೇಳಿ ನನ್ನ ಇಟ್ಬಿಟ್ಟು ಅಲ್ಲಿ ಬೈಕಲ್ಲಿ ನಿಲ್ಲಿಸಿ ಹೋಗಿದ್ದಾರೆ ಅವರು. ಸೊ ನಾನು ಹಂಗೆ ಬಂದೆ. ಹೆಲೋ ಗೈಸ್, ವೆಲ್ಕಮ್ ಟು ಯುವ ಪಂಚ್ ಎಂಟರ್ಟೈನ್ಮೆಂಟ್ಸ್. ಸೊ ನಾನು ಇಷ್ಟುವರೆಗೂ ವೆಯ್ಟ್ ಮಾಡಿರೋದಕ್ಕೆ ಸೊ ಆ ಕಾರ್ ಆದರೆ ಅಲ್ಲಿ ನಿಲ್ಲಿಸ್ಬಿಟ್ಟು ಹೋಗಿದ್ದಾರೆ. ಸೊ ಇಬ್ಬರು ಹೋಗಿದ್ದಾರೆ. ಸೊ ನಮ್ಮ ಪಲ್ಲವಿ ಇದ್ದಾರಲ್ವ, ಅವರ ತಮ್ಮ ಇವನು ಸಾರಿ ಏನು ಮಾತಾಡ್ತಿದ್ದೀನೋ ನನಗೆ ಅರ್ಥ ಆಗ್ತಿಲ್ಲ, ಸ್ವಲ್ಪ ಫಿಯರ್ ಇದೆ. ಸೊ ಆ ಕಾರ್ ನೋಡ್ತಿದ್ದೀನೋ ಭಯ ಆಗ್ತಿದೆ. ಅವನು ಕಾರ್ ಹತ್ರಗೆ ಬರಲ್ಲ ಅಂತಿದ್ದಾನೆ. ಈಗ ನಾನು ಒಬ್ಬನೇ ಹೋಗಬೇಕಾಗುತ್ತೆ, ಅವ್ನು ಭಯ ಬೀಳ್ತಿದ್ದಾನೆ. ಸೊ ಯಾಕಂದರೆ ಈ ಊರವ್ರಿಗೆ ಎಲ್ಲರಿಗೂ ಗೊತ್ತು ಆ ಕಾರ್ ಬಗ್ಗೆ. ಸೊ ಇವಾಗ ಬರ್ತಿರುವಾಗೂ ಇವನು ಬೈಕಲ್ಲಿ ಬರ್ತಿದ್ರೆ ಅವ್ರು ಮಾತ್ರ, ಡ್ರೈವರ್ ಮಾತ್ರ ಕಾರ್ ತಗೊಂಡು ಬಂದಿದ್ದಾರೆ. ಅವರು ಕಂಕಣ ಹಾಕ್ಕೊಂಡಿದ್ದಾರೆ, ಏನಾಗಬಾರ್ದು ಅನ್ನೋ ಥರ. ಆ ಕಾರು ನಿಯರ್ ಬೈ ಒಂದು 2 ಇಯರ್ಸಿಂದ ಸರಿಯಾಗಿ ಯೂಸೇ ಮಾಡ್ತಿಲ್ಲಂತೆ. ಅದು ನಿಲ್ಲಿಸಿದ್ದಾರೆ. ಆವಾಗ ಇಂಜನ್ ಸ್ಟಾರ್ಟ್ ಮಾಡೋದು ಆಫ್ ಮಾಡೋದು ಮಾಡ್ತಿದ್ದಾರೆ ಡೇ ಟೈಮಲ್ಲಿ. ಯಾಕಂದರೆ ಕಾರು ಹಾಗೆ ಇಟ್ಟರೆ ಹೋಗುತ್ತೆ ಅಲ್ವಾ. ಸೊ ಸೇಲ್ ಮಾಡೋಕ್ಕೂ ಅವರು ಸೆಂಟಿಮೆಂಟು, ಎಮೋಷನಲ್ ಅದು ಮನೆಯದು. ಸೊ ರೀಸನ್ ಏನಂದರೆ ಹೇಳ್ಬಿಡ್ತೀನಿ. ಅಲ್ಲಿ ಒಂದು ಟೈಮಲ್ಲಿ ಇವರು ತಗೊಂಡಿರೋ ಟೈಮು 2008 ತಗೊಂಡಿದ್ದಾರಂತೆ ಕಾರ್ನ. ಅದಕ್ಕೆ ಮುಂಚೆ ಇವರು ಕಡಿಮೆ ಕಾಸ್ಟಿಗೆ ಸೇಲ್ ಮಾಡಿಬಿಟ್ಟಿದ್ದಾರಂತೆ. ಫಸ್ಟು ತಗೊಂಡಿರೋ ಅದು 1987 ತಗೊಂಡಿರೋದಂತೆ ಈ ಕಾರ್ನ. ಆ ಕಾರ್ ಅವರು ಹೈವೇ ಇದೆ ಗೈಸ್, ಸೌಂಡ್ ಬರ್ತಿರತ್ತೆ, ಅರ್ಥ ಮಾಡ್ಕೋಬೇಕು. ಸೊ 1987 ಈ ಕಾರ್ ತಗೊಂಡಿದ್ದಾರೆ ಫಸ್ಟು ಓನರು. ಸೊ ಅದಾದಮೇಲೆ ಏನು ಮಾಡಿದಾರೋ ಗೊತ್ತಿಲ್ಲ, ಒಂದು ಹುಡುಗಿ ಇದರಲ್ಲಿ ಸತ್ತೋಗಿದೆ ಅಂತ ಹೇಳ್ತಿದ್ದಾರೆ. ಅವ್ರು ಏನೋ ಮಾಡಿದಾರಂತೆ ಆ ಹುಡುಗಿನ, ಏನೇನೋ ಮಾಡಿ. ಇವರು ಹೇಳ್ತಿರೋ ಪ್ರಕಾರ ಒಬ್ಬರು ಮಾನಭಂಗ ಮಾಡಿ ಆ ಹುಡುಗಿನ ಚಿಕ್ಕ ವಯಸ್ಸಿಂದಾನೇ ಇಟ್ಕೊಂಡು ಮನೆಯಲ್ಲೇ ಇಟ್ಕೊಂಡು ಕೆಲಸಕ್ಕೋಸ್ಕರ ಅಂತ ಫುಲ್ಲು ಎಲ್ಲ ಯೂಸ್ ಮಾಡಿಕೊಂಡು ಅವಳನ್ನ ಕೊನೆಗೆ ಅವಳನ್ನ ಅದೇ ಕಾರಲ್ಲಿ ಡಿಕ್ಕಿಯಲ್ಲಿ ಸಾಯಿಸಿಬಿಟ್ಟಿದ್ದಾರೆ. ಅದೇ ರೀಸನ್ ಅದೇ ಅಂತೆ. ಕೆಲವ್ರು ಅಂತಿದ್ದಾರೆ ಏನೋ ಕ್ಷುದ್ರ ಪೂಜೆಗಳು ಮಾಡಿ ಅವಳನ್ನ ಸಾಯಿಸಿದ್ದಾರೆ ಅಂತ. ಅದೇ ಯಾವುದು ಕನ್ಫರ್ಮ್ ಇಲ್ಲ ಇವಾಗ.
ಬಟ್ ಆತ್ಮ ಇರೋದು ಮಾತ್ರ ಎಲ್ಲರೂ ಕನ್ಫರ್ಮ್ ಮಾಡ್ಕೊಂಡಿದ್ದಾರೆ. ಸೆಕೆಂಡ್, ಸೊ ಎಷ್ಟು ಪೂಜೆಗಳು ಏನೇನು ಮಾಡ್ತಿದ್ರು ಅಲ್ಲಿಂದ ಆತ್ಮ ಹೋಗ್ತಿಲ್ಲ. ಯಾಕಂದರೆ ನಿಯರ್ ಬೈ 18 ಇಯರ್ಸ್ ಆ ಹುಡುಗಿನ ನರಕ ತೋರಿಸಿದ್ದಾರೆ. ಅಲ್ಲಿ ನಿಯರ್ ಬೈ ಒಂದು 22 ಏಜ್ ಅವಳಿಗೆ ಸತ್ತೋಗೋ ಟೈಮ್ಗೆ. ಸೊ ಯಂಗ್ ಏಜಲ್ಲಿರೋ ಹುಡುಗಿನ ಆ ರಕ సాయిసిదర్ ಅಂದರೆ అర్థ మార్కోಬೇಕು. అదే గైస్ ఒక అమ్మాయిని క్రూరంగా చంపేశారు ఆ కార్లోనే. చిన్నప్పటి నుంచి పెట్టుకొని తనని ఇంట్లోనే పెట్టుకొని ఒక పని మనిషిలా పెట్టుకొని నరకం చూపించి ఎంతమంది యూజ్ చేసుకున్నారో తెలియదంతా. అంతమంది అదే జమీందారీ ఫ్యామిలీ నుంచి వచ్చిన ఫ్యామిలీ కారు తీసుకున్నది 1987లో. సో అప్పటి ఫస్ట్ ఓనరు 2008లో వీళ్ళకి అమ్మేశారు. వీళ్ళు ఇక్కడిక్కడ తిప్పుకునే వాళ్ళంట. తర్వాత కొంతకాలం నుంచి ఏమేమో జరుగుతున్నాయి అనేసి చాలాసార్లు నిలిపోయిందంట. ఏదో దీనికి రీజన్ దీనికి ఇది అని తెలియలేదు. బట్ యాವಾಗ కరోనా వచ్చిందో అప్పుడు ఈ కార్లో సిమ్టమ్స్ బయటకు వచ్చాయంట. నెగిటివ్ ఎనర్జీ లోపల నుంచి బయటకు వచ్చింది. అది ఎందుకు ఇన్ని సంవత్సరాల తర్వాత వచ్చిందో కూడా వాళ్ళకు కూడా అర్థం కావట్లేదు. సో అన్నీ తెలుసుకున్న తర్వాత వీళ్ళు దీని ఫస్ట్ ఓనర్ గురించి తెలుసుకొని అక్కడి నుంచి వీళ్ళు ఆ లైన్ తీసుకున్నారు. ఏం జరిగింది అనేసి ఆ స్టోరీ వీళ్ళకు చేరదీసేలాగా ఒక మనిషి వీళ్ళకి ఎక్స్ప్లెయిన్ చేశారంట. సో ఏం జరిగింది, ఆ ఇంట్లో ఆ కారు ఫస్ట్ ఓనర్ వాళ్ళ ఇంటి ముందర కారు ఎలా ఉన్నింది, ఎంతకాలం ఉన్నింది, ఏం జరిగింది, ఆ అమ్మాయి ఏంటి, నాకు కూడా ఇంతవరకు పేరు కూడా తెలియదు, వాళ్ళకు కూడా తెలియదు అంటే చెప్పలేదు. సో అడవి ప్రాంతంలోకి వచ్చాను, చూద్దాం. వెళ్తున్నాను. చింటూ రాడంట, అదే ఏమో చూద్దాం. ఒక్కనే నేను ఏం చేయగలను నాకు తెలియదు. నాకు కొంచెం భయం కూడా ఉంది. చూద్దాం, వెళ్తున్నా. ఓకే గైస్, స్కిప్ చేయకండి. రామకృష్ణ సిద్ధాంతి గారు మీకు అందరికీ తెలిసిందే. సో రోజు నేను రీసెంట్గా చేసిన వీడియోలు ప్రతి ఒక్క వీడియోకి చాలామందికి హెల్ప్ అయింది అనేసి చాలామంది రెస్పాన్స్ ఇస్తున్నారు. సో ఇంకా రీసెంట్గా ఇంట్లో ఒక పూజ కూడా చేయించారంట రామకృష్ణ గారు. సో వాళ్ళ ఇంటికే వెళ్ళి పూజ చేసి అక్కడ ఏదో అరిష్టం ఉందంట. సో అది క్లియర్ చేసినారు అంటున్నారు. ఇప్పుడు వాళ్ళు ప్రశాంతంగా పడుకోవడానికి కూడా నెమ్మది దొరికిందని నాకు మెసేజ్లో చెప్పారు. సో నాకు హ్యాపీగా దిల్ ఖుషి అయింది. సో అది ఇంకా 2-3 ఫెయిల్ అయినాయని తెలిసినా కూడా మళ్ళీ దానికి నేనేమి తీసుకోను, మళ్ళీ నేను దానికి వేరే పరిష్కారం కూడా చెప్తాననేసి ఆయనే మళ్ళీ వాళ్ళతో ఇంటరాక్ట్ అవుతున్నారు. అలా ఆయన ఏదైనా సరే మీకు సమస్య వచ్చినా, ఇంట్లో సమస్య, భార్యాభర్తల సమస్య, ఇంక ఏదైనా సరే మీకు ఏ సమస్య వచ్చినా ఆయనకి కాంటాక్ట్ అవ్వండి. కింద నెంబర్ ఇస్తున్నా. సో ఏ లాంగ్వేజ్ అయినా, కన్నడ, తెలుగు, తమిళ్ ఏదైనా సరే ఆయన రెస్పాండ్ అవుతారు. ఓకేనా? ఫోన్లోనే మీకు అన్నీ క్లియర్ అవుతారు. మీ ఇంటికి రావాలనుకో ఇంటికి అన్నీ చేసి దానికి కావాల్సిన ఖర్చు అన్నీ ఎక్స్ప్లెయిన్ చేస్తారు. మీకు ఏమి ఇబ్బంది లేకుండా ఆయనే అన్నీ దగ్గరుండి చూసుకొని అన్నీ ఫినిష్ చేస్తాడు. ಓಕೆನಾ? ಈ ನಂಬರ್ಗೆ ಕಾಂಟ್ಯಾಕ್ಟ್ ಆಗೋಣ, ಮರ್ಚಿపోకండి ಗೈಸ್. ಕಾರ್ ಆದರೆ ಇಲ್ಲೇ ನಿಲ್ಲಿಸಿ ಹೋಗಿರೋದು, ಒಂದು ಗ್ರೌಂಡ್ ಥರ ಇದೆ ಅಂತ. ಸೊ ಏನು ಮಾಡ್ತಿರೋ ಮಾಡಿ ಅಂತ ತಿಳ್ಕೋಬೇಕು ಅಂತ ನನಗೇನೆ ಹೇಳಿದ್ದಾರೆ ಕತೆ ಅಂತ. ನನ್ನ ಇಂಟ್ರ್ಯಾಕ್ಷನ್ ಅವ್ರಿಗೆ ವೀಡಿಯೋದಲ್ಲಿ ಇಷ್ಟ ಆಗಿದೆ ಅಂತ ಹೇಳ್ತಿದ್ದಾರೆ. ಯಪ್ಪ ಚಿಂಟು, ಏನು ಚಿಂಟು ಹಿಂಗೆ ಅದು ಕಾರು, ಹಳೆ ಕಾರು ಇದು ಗೈಸ್. ಬ್ಲರ್ ಇರುತ್ತೆ, ಯಾಕಂದರೆ ನಂಬರ್ ಪ್ಲೇಟು ಅವ್ರಿಗೆ ತೋರಿಸ್ಬಾರ್ದು. ಸೊ ಬ್ಲರ್ ಇರುತ್ತೆ ಅಂತ ಅರ್ಥ ಮಾಡ್ಕೊ. ಗೈಸ್, ಇಷ್ಟು ಓಲ್ಡ್ ಕಾರ್ ಮಾತ್ರ ಮಾಡಿಫಿಕೇಷನ್ ಮಾಡೋಗೇನು ಅವ್ರಿಗೆ ಮನಸ್ಸೇ ಬರ್ತಿಲ್ಲ. ಯಾಕಂದರೆ ಮಾಡಿಫಿಕೇಷನ್ ಮಾಡಬೇಕಂದ್ರೆ ದುಡ್ಡು ಜಾಸ್ತಿ ಆಗುತ್ತೆ. ಇದು ಓಡೋಗಿ ಆಚೆ ರನ್ನಿಂಗ್ ಕಂಡೀಷನ್ ಇದ್ರೂ ಬಿಡ್ತಿಲ್ಲಲ್ವ ಈ ಆತ್ಮ. ಅದೇ ರೀಸನ್ ಗೈಸ್, ಈ ಆತ್ಮ ಆದರೆ ಇವನ್ನ ಬಿಡ್ತಿಲ್ಲ. ಡಿಕ್ಕಿ ಇದೆಲ್ಲ ಆಟೋಮೆಟಿಕಲ್ ಉಂಟು.
ಡೀಸೆಲ್ ಟ್ಯಾಂಕು. ಸ್ಟೆಫ್ನಿ ಗೈಸ್, ನಾನು ಮೂವೀಸಲ್ಲಿ ಮಾತ್ರ ನೋಡಿರೋದು, ಇಲ್ಲಿ ಮಾತ್ರ ನಾನು ರಿಯಲಾಗಿ ನೋಡ್ತಿದ್ದೆ ಡೈರೆಕ್ಟಾಗಿ. ಅಂಬು ಅಂತ ಕರೀತಾರಂತೆ. ಅವರು ಕರೀತಿದ್ದು ಫಸ್ಟ್ ಓನರ್ ಕರೀತಿದ್ದು ಅಂಬು ಅಂತ. ಫಸ್ಟ್ ಓನರು ಅಂಬು ಅಂತ ಕರಿತಿದ್ರಂತೆ ಇದನ್ನು. ಅಂಬು ಅಂತ ಹೆಸರು. ಜಾಸ್ತಿ ಇಷ್ಟಪಟ್ಟು ಇದು ಮಾಡಿರೋದು. ಬಟ್ ಆದರೆ ಈ ಪಾಟಲ್ಲೇ ಇಟ್ಟಿರೋದು ಗೈಸ್ ಬಾಡಿನ ಮಾತ್ರ ಈ ಕಡೆನೇ ನೋಡ್ತೀನಿ. ನನಗೆ ಒಂದು ಮೈಂಡಲ್ಲಿದೆ, ಯಾಕಂದರೆ ಅವಳು ಪ್ರಾಣ ಹೋಗಿರೋದು ಇಲ್ಲೇ ಗೈಸ್. ಇಟ್ಕೋ ಚಿಂಟು, ನನಗೆ ತೋರಿಸಿ ಗೈಸ್. ಅವಳು ಪ್ರಾಣ ಆದರೆ ಹೋಗಿರೋದು ಇಲ್ಲೇ. ಸೊ ನಾನೇನು ಮಾಡ್ಬೇಕು ಅನ್ಕೊತಿದ್ದೀನಿ ಅಂದರೆ, ಸ್ವಲ್ಪ ಕಾರ್ ಒಳಗಡೆ ಕೂತ್ಕೊಂಡು ಕೇಳ್ತೀನಿ, ನಿಮ್ಗೇನು ಬೇಕು ಅಂತ ಕೇಳ್ತೀನಿ. ನಾನು ಕಾಣಿಸ್ತಿದ್ದೀನಿ ಚಿಟ್ಟು. ಸೊ ಏನೂ ಹೇಳಿಲ್ಲ ಅಂದರೆ ನಾನು ಕೊನೆ ಚಾನ್ಸ್ ಏನಿದ್ರೆ ಇಲ್ಲಿ ಮಲ್ಕೊಂಡು ಇಲ್ಲಿಗೆ ಹೋಗಿ ಡಿಕ್ಕಿ ಒಳಗಡೆ ನಾನು ಇಂಟ್ರ್ಯಾಕ್ಟ್ ಆಗಬೇಕು, ಮಾತಾಡಬೇಕು. ನೋಡೋಣ ಏನಾಗುತ್ತೋ ಅಂತ. ಒಳಗಡೆಯಿಂದ ಗಾಳಿ ಬರುತ್ತೆ ಅಲ್ವಾ ಚಿಂಟು? ಗ್ಯಾಪ್ ಇದೆ ಅಲ್ವಾ? ಇದೆಲ್ಲ ಇರ್ಬೋದು. ನನಗೂ ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು. ಗ್ಯಾಪ್ ಇದೆ ಅಂದ್ಕೊತಿದ್ದೀನಿ. ಗ್ಯಾಪು ಇದಾವೆ ಬಿಡಿ. ಸೊ ಒಳಗಡೆ ಮಲ್ಕೊಂಡು ನೋಡ್ತೀನಿ ಏನು ಮಾಡುತ್ತೆ ಅಂತ. ಯಾರು ಯಾರದು? ಅವ್ರು ಹೆಂಗೆ ಹೋದ್ರು ಮತ್ತೆ ಬೈಕಲ್ಲಿ? ನಿನ್ನ ಬೈಕ್ ಎತ್ಕೊಂಡು? ಅವಾಗಲೇ ಹೋದ್ರಲ್ಲ. ಮತ್ತೆ ಬರ್ತಾರಂತ ಅವರು ಭಯ ಪಡ್ಕೊಂಡು ಹೋಗಿರೋದು ಪಾವ. ಅಷ್ಟು ಭಯ ಅಲ್ಲ, ಅವರೇ ಓನರ್ ಆಗಿ ಇಷ್ಟು ವರ್ಷ ಇದ್ರಿಂದ ಇನ್ನೂ ಇವಾಗ ಭಯ ಬೀಳ್ತೀವಿ. ಅವ್ರು ಜಾಸ್ತಿ ಯೂಸ್ ಮಾಡಲ್ವಲ್ಲ. ತೆಗೀರಿ. ಇಲ್ಲಿ ಯಾರಿದ್ದಾರೋ ಅಂತ ಗೊತ್ತಿಲ್ಲ ನನಗೆ. ನಾನು ನಿಮ್ಮ ಬಗ್ಗೆ ತಿಳ್ಕೊಂಡು ಹೋಗ್ಬೇಕಂತ ಬಂದಿದ್ದೀನಿ. 1000 ಜನ ನೋಡ್ಬೇಕು ಅಂದ್ಕೊಂಡಿದ್ದಾರೆ, ಲಕ್ಷಾಂತರ ಜನ ನಿಮ್ಮನ್ನು ನೋಡ್ತಾರೆ. ನಾನು ಜಾಸ್ತಿ ಜೋರಾಗಿ ಮಾತಾಡೋಕ್ಕೂ ಹೋಗಲ್ಲ. ನಿಮಗೆ ಕನ್ನಡ ಅರ್ಥ ಆಗ್ತಿರತ್ತೆ ಅಂದ್ಕೊತಿದ್ದೀನಿ. ನಿಮ್ಮ ಹೆಸರು ತಿಳ್ಕೊಬೇಕು, ನೀವು ಯಾರು, ಹೆಂಗೆ, ಎಲ್ಲಿಂದ ಬಂದಿದ್ದೀರಾ, ಏನಾಗಿದೆ ನಿಮಗೆ, ಪ್ರತಿಯೊಂದು ನಾನು ತಿಳ್ಕೊಬೇಕಂತ ಬಂದಿದ್ದೀನಿ. ನಿಮ್ಮ ಸ್ವಂತ ಫ್ಯಾಮಿಲಿ ಅಂದ್ಕೊಂಡು ನನಗೆ ಎಲ್ಲ ಹೇಳ್ತೀರ ಅಂದ್ಕೊಂಡಿದ್ದೀನಿ. ನಾನು ಒಬ್ಬನೇ ಬರ್ತೀನಿ ಒಳಗಡೆಗೆ. ಬರ್ಬೋದು ಅಂದ್ರೇ ಏನಾದರೂ ಸೌಂಡ್ ಮಾಡ್ತೀರಾ? ಬರ್ಬೋದು ಅಂದರೆ ನಾನು ಚಿಂಟು ಕಾರ್ ಶೇಕ್ ಆಯ್ತಲ್ವಾ? ಏಯ್ ಅಲ್ಲಿ ಚಿಂಟು. ಇಲ್ಲಿಂದ ಬರ್ತೀವಿ ಚಿಂಟು. ಒಳಗಡೆ ಹೋಗ್ತೀನಿ. ಎಸ್ ಅಂತಿದೆಯಾ ನೋ ಅಂತಿದೆಯಾ ಅನ್ನೋ ಗೊತ್ತಾಯ್ತು ಚಿಂಟು. ನಾನು ಒಳಗಡೆ ಹೋದ ತಕ್ಷಣ ನೀನು ನೈಟ್ ವಿಷನ್ ಹತ್ರ ಇದೆ, ಆಯಿತಾ? ಓಕೆನಾ? ನನ್ನ ಕ್ಯಾಮ್ರಾ ಮೇಲೆ ಬನ್ನಿ, ನನ್ನ ಹತ್ರ ಇರುತ್ತೆ. ಓಕೆನಾ? ಡೋರ್ ನಾನೇ ಹಾಕ್ಕೊತೀನಿ. ಓಕೆನಾ ಚಿಂಟು? ಹೋಗಿ ಬಾ. ನಾನೇ ಹಾಕ್ಕೊತೀನಿ ಅಂದರೆ ಅವನೇ ಹಾಕ್ಕೊಂಡು ಹೋಗಿದ್ದಾನೆ. ಟೆನ್ಷನಲ್ಲಿದ್ದಾನೆ ಅವನು. ಕ್ಯಾಮ್ರಾ ಹಿಡ್ಕೊಂಡು ಶೇಕ್ ಆಗ್ತಿದ್ದಾನೆ.
ದೇವರು ಇದ್ದಾರೆ. ಗೈಸ್, ದೇವ್ರಿಗೆ ಸಂಬಂಧಪಟ್ಟಿರೋ ಥ್ರೆಡ್ಡು ಅಲ್ಲಿ ಕಟ್ಟಿದ್ದಾರೆ ನೋಡಿ, ಅನ್ಕೊತಿದ್ದೀನಿ ನಾನು. ನೋಡಿ ಗೈಸ್, ಎಷ್ಟು ಓಲ್ಡ್ ಅಂದರೆ ನೀವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ನಮ್ಮ ಅಜ್ಜ ಅವರು ಇರ್ಬೋದು. ಜಾಸ್ತಿ ಹೇಳಿದ್ದೀನಲ್ಲ, ಅಜ್ಜ ಅವರು ಇರ್ತಾರೆ ಅಷ್ಟೇ. ನೀವು ಯಾರು ಅಂತ ತಿಳ್ಕೊಬೋದಾ? ಎಲ್ಲಿದ್ದೀರಾ ನೀವು? ಏನೋ ಸೌಂಡ್ ಬರ್ತಾ ಇದೆ. ಎಲ್ಲಿದ್ದೀರಾ ನೀವು? ನಿಮ್ಮನ್ನು ನೋಡೋಕ್ಕಾಗುತ್ತಾ ನಾನು? ಒಂದು ಸೆಕೆಂಡ್ ನನಗೆ ಕಾಣಿಸಿದ್ರು ನೀವು ಇದ್ದೀರಾ ಅಂತ ಗೊತ್ತಾಗಬೇಕು. ಡಿಕ್ಕಿಯಲ್ಲಿ ಸೌಂಡ್ ಬರ್ತಿದೆ. ಡಿಕ್ಕಿ ಸೌಂಡ್ ಅದು. ಎಲ್ಲಿಂದ ಬರ್ತಿದೆ ಅಂತ ಗೊತ್ತಿಲ್ಲ. ಡಿಕ್ಕಿ ಸೌಂಡೇ ಅನಿಸ್ತಿದೆ ನನಗೆ. ಇಲ್ಲಿ ಯಾರಿದ್ರೂ ನನ್ನ ಜೊತೆ ಮಾತಾಡ್ಬೋದು ಗೈಸ್. ನನಗೆ ಹೋಪ್ಲೆಸ್ಸು, ಕ್ಲೂಲೆಸ್ಸು ಆ್ಯಂಡ್ ನನಗೆ ಪ್ರತಿಯೊಂದು ನಿಲ್ಲಿ ಇಲ್ಲಿ ಏನು ನನಗೆ ಗೊತ್ತಿಲ್ಲದೆ ಬಂದಿದ್ದೀನಿ. ನಾನು ತಿಳ್ಕೊಳ್ಬೇಕು ಅಂತ ಅವರೇ ಕಲಿಸಿರೋದು. ಅವ್ರಿಗೂ ನಿಜ ಏನು ಅಂತಲೂ ಗೊತ್ತಿಲ್ಲ, ಇವ್ರು ಯಾರು ಅಂತಲೂ ಗೊತ್ತಿಲ್ಲ. ಯಾರೋ ಹೇಳಿದರೆ ಇವ್ರನ್ನ ನಂಬ್ಕೊಂಡು ಬಂದಿದ್ದಾರೆ. ಬಟ್ ಇಲ್ಲಿ ಇರೋದು ಮಾತ್ರ, ಅವ್ರ ಭಯ ನೋಡಿದ್ರೆ ಇಲ್ಲಿರೋದು ಮಾತ್ರ ನಿಜಾನೇ, ಕನ್ಫರ್ಮ್ ಹೇಳ್ತೀನಿ. ಇಲ್ಲಿ ಲೈಟ್ಸ್ ಇಲ್ಲ, ಯಾವುದೂ ಇಲ್ಲ. ಯಾರೋ ಕೇಳಿಸಿದ್ಯಾ? ಯಾರು? ಮೈ ಗಾಡ್, ಡಿಕ್ಕಿ ಇಲ್ಲಿಂದನೇ ಕಾಣಿಸ್ತಿದೆ ಗೈಸ್. ಡಿಕ್ಕಿ ಇಲ್ಲಿಂದನೇ ಕಾಣಿಸ್ತಿದೆ. ನೈಟ್ ವಿಷನಲ್ಲಿ ಶಾರ್ಟ್ ಇಟ್ಟರೆ ಚೆನ್ನಾಗಿರುತ್ತೆ ಅಂದ್ಕೊಂಡಿದ್ದೀನಿ. ಓಕೆ, ನಾನು ಲೈಟ್ ಆಫ್ ಮಾಡ್ತೀನಿ ಗೈಸ್. ನೈಟ್ ವಿಷನ್ ಇಟ್ಟಿದ್ದೀನಿ ಅಲ್ವಾ, ಸೊ ಲೈಟ್ ಆಫ್ ಮಾಡ್ತಿದ್ದೀನಿ. ನೋಡೋಣ ನನ್ನ ಹತ್ರ ಬರುತ್ತಾ ಇಲ್ವಾ ಅಂತ. ಮೈ ಗಾಡ್ ಗೈಸ್, ಅಲ್ಲಿ ಒಂದು ಊರಿದೆ, ಇಲ್ಲಿಂದ ಹೈವೇ ಇದೆ. ಓಂ ನಮಃ ಶಿವ. ಏನದು? ಟಕ್ ಆಯ್ತಾ? ಹೇಗಾಯ್ತಾ? ಕೈ ಯಾರು ನೀವು? ಯಾರೋ ಇದ್ದಾರೆ ಅನಿಸ್ತಿದೆ. ಯಾರದು? ನೀವು ಗೈಸ್? ಅದು ಏನು? ದೇವರು ಗೈಸ್, ಇಲ್ಲಿ ನೋಡಿ, ಇಲ್ಲಿ ನಾನಿದ್ದೀನಿ. ಇಲ್ಲಿ ನೀವು? ನಿಮ್ಮ ಹೆಸರೇನು? ನಿಮ್ಮ ಹೆಸರೇನು? ಏನು ಮಾಡ್ತಿದೆ ಅದು? ನಿನ್ನ ವಾಯ್ಸ್ ನನಗೆ ಗೊತ್ತಾಗ್ತಿದೆ. ನೀವು ಯಾರು ಅಂತ ತಿಳ್ಕೊಬೋದಾ? ಯಾರು ನೀವು? ನಿಮ್ಮ ಹೆಸರೇನು? ಚಿಂಟು ಇಲ್ಲ.
ಚಿಂಟು ಕರೆಯೋಣ. ಗೈಸ್ ಏನು ಮಾಡಬೇಕು ಅರ್ಥ ಆಗ್ತಿಲ್ಲ. ಏನು ಮಾತಾಡಿಲ್ಲ ಅಂದರೆ ನಾನು ಏನು ನಿಮಗೆ ಹೆಲ್ಪ್ ಮಾಡೋಕ್ಕಾಗಲ್ಲ. ಹೇಳಿ, ನಿಮ್ಮ ಹೆಸರೇನು? ಹಿಂಗೆ ತಿಳ್ಕೊಬೇಕು. ನೀವು ಲೇಡಿನಾ ಜೆಂಟ್ಸ ಅರ್ಥ ಆಗ್ತಿಲ್ಲ ನನಗೆ. ಪರ್ಟಿಕ್ಯುಲರ್ ಆಗಿ ನೀವು ನಿಮ್ಮ ಆಕಾರನೇ ಅರ್ಥ ಆಗ್ತಿಲ್ಲ. ಪೂರ್ತಿ ಕತ್ತಲಲ್ಲೇ ಇದ್ದೀನಲ್ವಾ, ನೀವು ನನ್ನ ಹತ್ರ ಬರ್ಬೋದಲ್ವಾ? ಮುಂದೆ ಇರೋದು ನನಗೆ ಗೊತ್ತಾಗ್ತಿದೆ. ಈಗ ಡಿಕ್ಕಿಯಲ್ಲಿ ಸೌಂಡ್ ಬರ್ತಿದೆ. ಇಲ್ಲೇ ಇದೆ ಅದು ಗೈಸ್. ಡಿಕ್ಕಿಯಲ್ಲಿ ಸೌಂಡ್ ಬರ್ತಿದೆ. ಯಾರದು? ನೀನು ಇಲ್ಲೇ ಇದೆಯಲ್ವಾ, ಮುಂದೆನೆ. ಹಿಂದೆ ಯಾರು? ಗೈಸ್ ಇಲ್ಲೇ ಇಲ್ಲಿಲ್ಲ ಗೈಸ್. ಹೊಟ್ಟೋಗ್ಬಿಟ್ಟಿದೆ. ಹಿಂದೆ ಸೌಂಡ್ ಬರ್ತಿದೆ, ಡಿಕ್ಕಿಯಲ್ಲಿ ಸೌಂಡ್ ಬರ್ತಿದೆ. ಅದು ನನಗೆ ಇವಾಗ ಅರ್ಥ ಆಗ್ತಿದೆ. ಏನು ಗೊತ್ತಾ, ಡಿಕ್ಕಿ ಒಳಗಡೆ ಕರೆದಿದ್ದೆ ಅನಿಸ್ತಿದೆ ನನಗೆ. ನನ್ನ ಮಾತುಗಳಿಗೆ ತಿಳ್ಕೊಂಡಿದೆ. ರೆಡಿ? ಯಾಕೆ ಇಲ್ಲಿ ಬಂದರೆ ಹೇಳೋಕ್ಕೂ ಆಗಲ್ಲ. ಇಷ್ಟು ಎಲ್ಲಿದ್ದೀರಾ? ಮೈ ಗಾಡ್, ಇದು ಜಾಸ್ತಿ ವೆಯ್ಟ್ ಇದೆ. ಯಾರದು? ಈ ಹೋಲಿಂದ ಬರ್ತಿದ್ದೆ. ಓ ಮೈ ಗಾಡ್. ಏನೇನೋ ಐರನ್ ಥರ ಸೌಂಡ್ಸ್ ಬರ್ತಾನೆ ಇದೆ ಅವಾಗಿಂದ. ನೋಡೋಣ, ಟಿಕ್ಕಿ ಒಳಗಡೆ ಹೋಗ್ತೀನಿ. ನೀವೇನು ಹೇಳಲ್ಲ ಅಂದರೆ ಇವಾಗ ನಾನು ಒಂದೇ ಕೆಲಸ ಮಾಡ್ತೀನಿ. ಒಳಗಡೆ ಬರ್ತಿದ್ದೀನಿ, ನೋಡ್ಕೊಳ್ಳೋಣ. ಚಿಂಟು 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 ಬನ್ನಿ. ಅಲ್ಲ, ನೀನು ಇಲ್ಲೇ ಇದೆ. ನಾನು ಒಳಗಡೆ ಹೋಗೋ ಟೈಮ್ಗೆ ಓಕೆನಾ, ಲೈಟ್ ಆಫ್ ಮಾಡಿ ನೀನು ಫೋನ್ ಒಳಗಡೆ ಇಟ್ಕೊಳ್ಳಿ. ನಾನು ಹೇಳ್ತೀನಿ, ಯಾಕಂದರೆ ಇದಕ್ಕೆ ಸ್ಟಿಕ್ ಇಲ್ಲ. ನಾನು ಒಳಗಡೆ ಹೋಗ್ಬೇಕು ಅಂದ್ಕೊಂಡಿದ್ದೀನಿ, ಓಕೆನಾ? ನಾನು ಹಿಂಗೆ ಹೋಗ್ತಿರುವಾಗ ನೀನು ಇದು ಹಿಡ್ಕೊ, ಇದನ್ನು ಹಿಡ್ಕೊ, ಓಕೆನಾ? ನಾನು ಹೋಗ್ತಿರುವಾಗ ನನಗೆ ಆ ಕ್ಯಾಮ್ರಾ ಕೊಟ್ಬಿಡ್ಬೇಕು. ಆಯಿತು. ಹೋಗಿದ ತಕ್ಷಣ ಯಾರೋ ಕಾರ್ಪೆಟ್ ನನಗೋಸ್ಕರ ಹಾಕಿರೋ ಥರ ಇದೆ. ಸಂಜೆ ನಾನು ಹಿಂಗೆ ಹೊಡಿತೀನಿ. ಹೊಡಿದ ತಕ್ಷಣ ಬರ್ಬೇಕು ನೀನು. ಸರಿ, ಅಷ್ಟವರೆಗೂ ಬರಬೇಡ. ಸರಿ, ಓಕೆನಾ? ಹಾಂ. ಹುಷಾರು ಚಿಂಟು. ಹಾಂ, ಓಕೆ. ಗಾಡ್, ಸೂಪರ್, ಭಯಂಕರ ಇದೆ. ಇವಾಗ ನೀವು ಇರೋ ಜಾಗದಲ್ಲೇ ನಾನಿದ್ದೀನಿ. ಇವಾಗ ಮಾತಾಡ್ಬೋದು. ನಿನ್ನ ಹೆಸರೇನು?
ಏನಾಯ್ತು? ಲೈಟ್ ಲೈಟ್ ನಿನಗೆ ಲೈಟ್ ಬೇಡವಾ? ಕತ್ಲಲ್ಲೇ ಮಾತಾಡ್ಬೇಕಾ ನಿನ್ನ ಜೊತೆ? ಮೈ ಗಾಡ್. ನಿಮ್ಮ ಹೆಸರೇನು? ಇಲ್ಲಿದ್ದೀರಾ? ನಿಮ್ಮ ಜಾಗಕ್ಕೆ ಬಂದಿದ್ದೀನಿ. ನಿಮ್ಮ ಹೆಸರೇನು ಗೈಸ್? ನನ್ನ ಕಾಲ ಹತ್ರ ಇದೆ, ಜಾಸ್ತಿ ತಣ್ಣಗಿದೆ ಗೈಸ್. ಮೇಲೆ ಬರ್ತೀವಿ. ನಿಮ್ಮ ಹೆಸರು ಯಾರು ನೀವು? ಯಾರು ನೀವು? ನಿಮ್ಮ ಹೆಸರು ತಿಳ್ಕೊಬೋದಾ? ಹೇಳಿ ಗೈಸ್. ನನ್ನ ಕೈ ಹಿಡ್ಕೊಂಡಿದ್ದೆ, ಫಿಂಗರ್, ನನ್ನ ಬೆರಳು. ಯಾಕೆ ಯಾಕೆ? ಇದು ಬಡಿತಿದೆ ಗೈಸ್. ಏನದು ಗೈಸ್? ನನ್ನ ಬೆರಳು ಹಿಡ್ಕೊಂಡು ಏನು ಬಡಿಸ್ತಿದೆ. ಓಕೆ, ಈ ಥರ ಮಾತಾಡೋಕೆ ರೆಡಿ. ಓಕೆ 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 ಸರಿ. ಮತ್ತೆ ಮತ್ತೆ ಫಸ್ಟಿಂದ ನಾನು ಕಾನ್ಸಂಟ್ರೇಟ್ ಇಟ್ಟಿಲ್ಲ. ಮತ್ತೆ ಮೊದಲಿಂದ ಹೇಳಿ ಪ್ಲೀಸ್ ಪ್ಲೀಸ್. ನಿಮ್ಮ ಹೆಸರೇನು? ಇದೇನು ಉಮ್ಮಾ ಅಲ್ವಾ? ಕನ್ನಡ ನನಗೆ ಬರಲ್ಲ, ಕನ್ನಡ ಅಕ್ಷರಗಳು ನನಗೆ ಅರ್ಥ ಆಗಲ್ಲ. ಹೂ ಅನ್ನೋದು ನನಗೆ ಅರ್ಥ ಆಯಿತು. ಓಕೆ ಮತ್ತೆ ಹೇಳಿ. 2 ಪದಗಳ? ಓಕೆ ರೈಟ್ ಸರಿ, ಮತ್ತೆ ಹೇಳಿ. ಉಷಾ. ನಿಮ್ಮ ಹೆಸರು ಉಷಾನಾ? ಓಕೆ. ನಾನು ಹೇಳೋದಕ್ಕೆ ನನಗೆ ಕನ್ನಡ ಅರ್ಥ ಆಗ್ತಿಲ್ಲ, ಏನು ಅನ್ಕೋಬೇಡ. ನಾನು ಹೇಳೋದಕ್ಕೆ ನೀವು ರಿಪ್ಲೈ ಕೊಡಿದ್ರೆ ಸಾಕು. ಓಕೆನಾ? ಹಿಂಗೆ ನನಗೆ ಎಸ್ ಅಂದರೆ ನಿಜ ಅಂದರೆ ಹಿಂಗೆ ಒಂದು ಸಲ ಹೊಡಿ, ರಾಂಗ್ ಅಂದರೆ 2 ಸಲ ಹೇಳಿ, ತಪ್ಪಾದರೆ ಓಕೆನಾ? ಅಲ್ಲ ಅಂದರೆ ಓಕೆನಾ? ನಿಮ್ಗೆ ಅರ್ಥ ಆಗ್ತಿದೆಯಾ? ಪ್ಲೀಸ್. ನಾನು ಬ್ರೀತಿಂಗ್ನ ಕಂಟ್ರೋಲ್ ಮಾಡ್ಕೊತಿದ್ದೀನಿ. ನಿನಗೆ ಮಾನಭಂಗ ಮಾಡಿ ಸಾಯಿಸಿರೋ ಜಾಗ ಇದೇನಾ? ಇದೆ ಅಂತೀರಿ ಗೈಸ್, ಅದು ನಿಜ. ಊರವರು ಎಲ್ಲರೂ ಹೇಳ್ಕೊತಿರೋ ಸಂಘಟನೆಗಳು ಎಲ್ಲವೂ ನಿಜನಾ? ನಿನಗೆ ಆಗಿರೋ ಅನ್ಯಾಯ ಅದೆಲ್ಲ ನಿಜನಾ? ಎಸ್ ಎಸ್ ಅಂತಿದೆ. ಓಕೆ, ನಿನಗೆ ವಿಮುಕ್ತಿ ಬೇಕಾ? ಅವ್ರು ಇನ್ನೂ ಬದುಕೇ ಇದ್ದಾರಾ ಗೈಸ್? ಅವ್ರು ಇನ್ನೂ ಬದುಕೇ ಇದ್ದಾರೆ ಅಂತಿದ್ದಾರೆ. ಏನು ಮಾಡ? ನಿನಗೆ ನ್ಯಾಯ ಸಿಗಬೇಕು ಅಂದ್ಕೊಂಡಿದ್ಯಾ? ಹಂಗಾದರೆ ನಾನು ಒಂದೇ ಹೇಳ್ತೀನಿ, ಮಾಡ್ತೀಯ? ನಿನಗೆ ನ್ಯಾಯ ಸಿಗೋ ಥರ ನಾನು ಮಾಡ್ತೀನಿ, ಏನಂತೀರ? ಸ್ಪೀಡಾಗಿ ಆನ್ಸರ್ ಕೊಡ್ತಿದ್ದೆ. ಓಕೆ, ನಾನು ಹೇಳ್ತೀನಿ, ಇಲ್ಲಿ ಈ ಓನರ್ಗೆ, ಈ ಕಾರ್ಗೆ ಸಂಬಂಧಪಟ್ಟ ಈ ಪ್ರೆಸೆಂಟ್ ಓನರ್ಗೆ ಏನೂ ಸಂಬಂಧ ಇಲ್ಲ. ಸೊ ಈ ಕಾರ್ನ
ಏನು ಯಾರೇ ಆಗಲಿ ಯಾರಿಗೆ ತೊಂದರೆ ಮಾಡಬಾರ್ದು. ಆದರೆ ನಿಮಗೆ ನ್ಯಾಯ ಸಿಗೋವರೆಗೂ ಈ ಕಾರಲ್ಲಿ ಇರ್ತೀರಾ ಇಲ್ವಾ ಅದು ನಿಮ್ಮಿಷ್ಟ. ಆದರೆ ನೀವು ಇಲ್ಲ ಅನ್ನೋ ಥರ ನೀವು ಇವ್ರಿಗೆ ಗೊತ್ತಾಗಬೇಕು. ಅರ್ಥ ಆಯ್ತಾ? ನಾನು ಹೇಳ್ತಿದ್ದೀನಿ, ನೀವು ಇದ್ದೀರಾ ಅಂತ, ಇಲ್ಲೇ ಇದ್ದೀರಾ ಅಂತ ನಾನು ಮಾತ್ರ ತಿಳ್ಕೊತೀನಿ, ಓಕೆನಾ? ಬಟ್ ನೀವಿಲ್ಲಿ ಯಾರನ್ನೂ ತೊಂದರೆ ಮಾಡಬಾರ್ದು. ನನಗೆ ಮಾತು ಕೊಡ್ತೀರಾ? ಓ ಮೈ ಗಾಡ್, ಥ್ಯಾಂಕ್ ಯು ಸೊ ಮಚ್. ನಾನು ಹೋಗ್ಬೋದಾ? ಆ ಓನರ್ ಯಾರು? ಮತ್ತೋಗ್ತೀನಿ. ಆ ಓನರೇ ಮಾಡಿರೋದು ಕೆಲಸ ಅಂತೀರಾ? ಆ ಓನರೇ ಮಾಡಿದ್ದೀರಾ? ನೀವು ಇರೋ ಮನೆಯಲ್ಲಿ ಇರೋ ಓನರೇ ಇದಕ್ಕೆ ರೀಸನಾ? ಅಲ್ಲೋ, ಅವ್ರಿಗೆ ಸಂಬಂಧಪಟ್ಟಿರೋ ಇದು ಮಾಡಿದ್ದಾರೆ. ಓಕೆ, ರೈಟ್, ಸರಿ. ನಾನು ಹೋಗ್ಬೋದಾ? ನಾನು ಮತ್ತೆ ನಿಮ್ಮ ಜೊತೆ ಮಾತಾಡ್ತೀನಿ, ಮತ್ತೆ ಬರ್ತೀನಿ ನಿಮಗೋಸ್ಕರ, ಓಕೆನಾ? ಹೋಯ್ತು ಹೋಯ್ತು ದೇವ್ರೆ. ಓ ಮೈ ಗಾಡ್, ಆ ಸೌಂಡ್ ನೋಡಿದ್ದೀರಾ ಗೈಸ್? ಚಿಂಟು ಚಿಂಟು ಯಪ್ಪ, ಇವಾಗ ಆನ್ ಆಯಿತು ಚಿಂಟು. ಇಷ್ಟುವರೆಗೂ ಆಫಲ್ಲಿತ್ತು, ಇವಾಗ ಆನ್ ಆಗ್ತಿದೆ. ನಾನು ಹೇಳಿಲ್ಲ ಬಾಬಾ ಡೇಂಜರ್ ಇದು ಅಂತ. ಯಪ್ಪ, ಕೊಡಿ ಕ್ಯಾಮ್ರಾ ಕೊಡಿ. ಏನೋ ಸೌಂಡೇ ಗೊತ್ತೈತಿಲ್ಲ ಹೊರಗಡೆ. ಭಯಂಕರ ಎಕ್ಸ್ಪೀರಿಯನ್ಸ್. ಸ್ವಲ್ಪನೂ ಸೌಂಡ್ ಗೊತ್ತೈತಿಲ್ಲ ಹೊರಗಡೆ. ಹೌದಾ? ಏನು ಮಾತಾಡ್ತಿದ್ದಿಲ್ಲ ನೀವು? ಏನು ನಾನು ಮಾತಾಡಿದ್ದು ಏನು ಕೇಳಿಸಿಲ್ಲ. ನಾನು ಅಲ್ಲೇ ಇದ್ನಲ್ಲ, ನಾನು ಅಷ್ಟು ಮಾತಾಡಿದ್ದೀನಿ, ಏನು ಕೇಳಿಲ್ಲ. ಅದೂ ಸೌಂಡ್ ಬರ್ತಿತ್ತು, ಅದು ವಾಯ್ಸು. ನಾನು ಮಲ್ಕೊಂಡ್ರೆ ಅನ್ಕೊಬಿಟ್ಟಿದೆ. ಈ ಕಾರಿಂದ ದೂರ ಹೋಗೋಣ, ಓಕೆನಾ? ಕಟ್ ಮಾಡಿ. ನೈಟ್ ವೀಸ್ ನಾರ್ಮಲ್ ಇರುತ್ತೆ, ಇದು ಕಟ್ ಮಾಡಿ. ನಾನೊಂದು ಹೇಳ್ಬೇಕು, ಅಲ್ಲಿ ಹೇಳ್ತೀನಿ, ಓಕೆನಾ ಗೈಸ್? ಇವರು ನನಗೆ ಏನು ಹೇಳಿದ್ದೀನಂದರೆ, ಅವ್ರು ಆಲ್ರೆಡಿ ಸತ್ತೋಗಿದ್ದಾರೆ. ಅವ್ರು ಹೇಳಿರೋ ಆ ಓನರು, ಅವ್ರ ಓನರ್ಗೆ ಸಂಬಂಧಪಟ್ಟಿರೋರು ಆಲ್ರೆಡಿ ಸತ್ತೋಗಿದ್ದಾರೆ. ಇವರು ಆಲ್ರೆಡಿ ಹೇಳಿದ್ದಾರೆ, ಈ ವಿಲೇಜ್ ಅವರು, ಈ ಓನರ್, ಸೆಕೆಂಡ್ ಓನರ್ ಅವರು ಡೀಟೇಲಾಗಿ ಹೇಳಿದ್ದಾರೆ ಅವ್ರು ಯಾರೂ ಇವಾಗಿಲ್ಲ ಅಂತ. ಈ ಆತ್ಮಗೆ ಗೊತ್ತಿಲ್ಲ ಅದು. ಸೊ ನಾನು ಅದನ್ನು ಪ್ರೂವ್ ಮಾಡಬೇಕು, ಅರ್ಥ ಆಯ್ತಾ? ಅಲ್ಲಿ ಮಾತಾಡಿದ್ರೆ ಅದಕ್ಕೆ ಅರ್ಥ ಆಗ್ಬಿಡುತ್ತೆ. ಅದೇ ಅಲ್ಲಿ ಮತ್ತೆ ಅದನ್ನು ಓನರ್ಗೆ ಡಿಸ್ಟರ್ಬ್ ಮಾಡೋ ಕೆಲಸ ಇರ್ಬೋದು. ಅದಕ್ಕೋಸ್ಕರ ನಾನು ಇದಕ್ಕೆ ದೂರ ಬಂದು ಮಾತಾಡ್ತಿದ್ದೀನಿ. ಸಖತ್ ಭಯಂಕರ ಗೈಸ್ ಆ ಕಾರ್ ಮಾತ್ರ, ನಿಜ ಹೇಳ್ತಿದ್ದೀನಿ. ಅನ್ಯಾಯನೂ ಅಷ್ಟೇ ಭಯಂಕರವಾಗಿ ನಡೆದಿದೆ. ఏనాది ಅಂದರೆ ఇవాళ ಹೇಳ್ತೀನಿ ನೋಡಿ గైస్. తెలుగు వాళ్ళకి ఏం చెప్పాలనుకుంటున్నానంటే అమ్మాయి పేరు ఉష అంట. తనైతే చెప్పింది. ఇలా ఎక్స్ప్లెయిన్ చేస్తాను చూడండి, తెలుగులో ఫినిష్ చేస్తాను. నా ఫింగర్ని ఇలా లాగి ఇంగిట్టి ఇలా గుచ్చుతోంది. ఇలా గుచ్చి 2 సార్లు గుచ్చి నో అని, ఒకసారి గుచ్చి ఎస్ అని చెప్పింది. అలాగే ಎಕ್ಸ್ಪ್ಲೇನ್ చేసింది నాకు ಗೈಸ್. ಒಂದು ಸಲ ಹಿಂಗೆ ಹೊಡೆದ್ರೆ ಎಸ್ ಅಂತ, ಹಿಂಗೆ ಅಂತ ನೋ ಅಂತ, ನನಗೆ ಹಿಂಗೆ ಉಷಾ ಅಂತ ಈ ಥರ ಬರೆದು ತೋರಿಸಿದೆ ನನಗೆ. ಅದು ಓಕೆ ಅಂತ ಹೇಳಿದ್ದೀನಿ, ನಿಜ ಅಂತ ಎಸ್ ಉಷಾ ಅಂತ ಒಪ್ಕೊಂಡಿದೆ. ಸೊ ಆ ಹುಡುಗಿ ಹೆಸರು ಆ ಓನರ್ ಸಂಬಂಧಪಟ್ಟಿರೋರಿಗೆ ಗೊತ್ತಿಲ್ಲ ಅಂತ. ಇವಾಗ ಫಸ್ಟ್ ಓನರ್ ಅವ್ರ ಮನೆಗೆ ಸಂಬಂಧಪಟ್ಟಿರೋರು ಇದ್ದಾರೆ. ಅವರು ಮುಂಚೆ ಇರೋರು ಆಲ್ರೆಡಿ ಸತ್ತೋಗಿದ್ದಾರೆ. ಕರೋನಾ ಮುಂಚೆ ಒಬ್ಬರು ಇದ್ದರು ಅಂತೆ.
ಅದಕ್ಕೆ ಸಂಬಂಧ ಗೊತ್ತಿರೋರು ಕತೆ ಹೇಳ್ತಿದ್ರಂತೆ. ಬಟ್ಟು ಆ ಹುಡುಗಿ ಹೆಸರು ಮಾತ್ರ ಹೇಳ್ತಿಲ್ಲ. ಅದು యాకో ಗೊತ್ತಿಲ್ಲ ఈ ಹುಡುಗಿ ఎಲ್ಲಿంద బందిది అంట. ఈ అమ్మాయి ఎక్కడి నుంచి వచ్చిందో ఏంటి అనేది వాళ్ళకైతే తెలియదు, చెప్పట్లేదు. కరోనా ముందు మాత్రం ఒక ఏజ్డ్ పర్సన్ ఉండేవారంట. అతను కూడా చనిపోయాడు, ఇప్పుడు ఎవరు లేరు. సో ఈ కార్ పర్సన్ మాత్రం నాకు కావాల్సింది ఒకటే, ఈ కార్ని ಇಷ್ಟಪಡಿ నేను ಕೊನುక్కున్నాను. ಇಷ್ಟಪಟ್ಟು ಈ ಕಾರ್ನ ಸೆಕೆಂಡ್ ಹ್ಯಾಂಡ್ ಇಲ್ಲಾದ್ರೂ ನನಗೆ ಇಷ್ಟ ಆಗಿ ತಗೊಂಡಿದ್ದೀನಿ. ಇವಾಗ ಇದೇ ನನ್ನ ಜೀವನಾಧಾರ. ನನ್ನ ಹತ್ರ ಫುಲ್ಲು ಕೆಳಗಡೆ ಬಿದ್ದಿರೋ ಫ್ಯಾಮ್ಲಿ ಇದು. ಆದರೆ ಈ ಕಾರಿಂದನೇ ಅವ್ರ ಜೀವನಾಧಾರ. ಯಾಕಂದರೆ ಇಲ್ಲಿ ಜನಗಳನ್ನ ಟ್ರಿಪ್ಪಿಗೆ ಅಂತ ಕರ್ಕೊಂಡು ಹೋಗೋ ಸಿಚುವೇಶನ್. ಅಲ್ಲಿಂದನೇ ದಿನಕ್ಕೆ ಒಂದು 400-500 ಸಂಪಾದನೆ ಮಾಡ್ತಾರೆ. ಓಕೆನಾ. ಸೊ ಅವ್ರಿಗೆ ಜೀವನಾಧಾರ. ಸೊ ಇದು ಕ್ಲಿಯರ್ ಮಾಡಬೇಕಂದ್ರೆ ನನಗೆ ಅವರು ಮಗಳಿದ್ದಾರೆ, ಫೋನು ತೋರಿಸಿ ಈ ವಿಡಿಯೋ ನನ್ನ ವೀಡಿಯೋ ತೋರಿಸಿ ನನ್ನ ಕಾಂಟ್ಯಾಕ್ಟ್ ಆಗಿ ಇನ್ಸ್ಟಾಗ್ರಾಮಿಂದ ನನ್ನ ಕಳಿಸಿರೋದು. ಸೊ ಇಷ್ಟು ದೂರ ಬರೋದಕ್ಕೆ ರೀಸನ್ ಅದೇ. ಊರ ಹೆಸರು ಹೇಳೋಕ್ಕಾಗಲ್ಲ, ಯಾಕಂದರೆ ನಾನು ಇದು ಮಾಡ್ತಿದ್ದೀನಿ ಅಂತ ಈ ಊರಲ್ಲಿ ಕೆಲವ್ರಿಗೆ ಗೊತ್ತಾಗಬಾರ್ದು ಅಂತ. ಅದು ಯಾರು ಅಂತ ಗೊತ್ತಿಲ್ಲ ನನಗೆ. ಈ ಊರವ್ರಿಗೆ ಗೊತ್ತಾಗಬಾರ್ದು ಅಂತ ಇಲ್ಲಿಗೆ ಬಂದಿದ್ದೀನಿ ಅಂತ ಯಾರಿಗೂ ಗೊತ್ತಾಗಬಾರ್ದು ಅಂತ ಅದನ್ನು ಹೇಳಿದ್ದಾರೆ. ಊರ ಹೆಸರು ಹೇಳಬಾರ್ದು ಅಂತ ಹೇಳಿದ್ದಾರೆ. ನೋಡೋಣ. ಸೊ ಇವಾಗ ಅಂದರೆ ನಾನು ಹೇಳ್ಬೇಕಾಗಿರೋದು ಒಂದೇ ಒಂದು, ಉಷಾಗೆ ನ್ಯಾಯ ಸಿಕ್ಕಿದೆ ಅಂದರೆ ನಾರ್ಮಲಾಗಿ ಸತ್ತೋಗಿದ್ದಾರೆ ಅವರು. ಪೂರ್ತಿ ನ್ಯಾಯ ಆದರೆ ಸಿಕ್ಕಿಲ್ಲ. ಏನು ಮಾಡೋದು ಅಂತ ನನಗೆ ಗೊತ್ತಾಗ್ತಿಲ್ಲ. ಅವ್ರಿಗೆ ಮಾತು ಕೊಟ್ಟಿದ್ದೀನಿ, ಎಷ್ಟು ದಿನ ಇರುತ್ತೆ ಅಂತ ಗೊತ್ತಿಲ್ಲ. ಬಟ್ ನಾನು ಅದಕ್ಕೆ ಒಂದು ಸೊಲ್ಯೂಷನ್ ಹುಡುಕಾಡಬೇಕು. ಚಿಂಟು, ಕಾರ್ ಸೌಂಡ್ ಬರ್ತಿದೆ ಅಲ್ವಾ? ಹ್ಞೂ ಕೇಳಿಸ್ತು ಅಲ್ಲ? ನನ್ನ ಮಾತುಗಳೇನಾದರೂ ಕೇಳಿಸ್ತಾ ಇನ್ನು ಒಳಗೆ? ಕೇಳಿಸಿರ್ಬೋದು. ಯಪ್ಪ ದೇವ್ರೆ, ಎಷ್ಟು ಸೌಂಡ್ ಬರ್ತಿದೆ ಚಿಂಟು? ಕೇಳಿಸ್ತಿದ್ಯಾ? ಹ್ಞೂ. ಬಾಬಾ ಬನ್ನಿ, ಬೇಗ ಹೋಗೋದ. ಡ್ರೈವರ್ ಅವರೆಲ್ಲಿ ಕಾಣಿಸೇ ಇಲ್ಲ. ಅವರು ಫೋನ್ ಮಾಡಬೇಕು, ಅವ್ರನ್ನ ಕಳಿಸ್ಬೇಕು. ಇರಿ, ಮಾಡ್ತೀನಿ. ಈ ರೇಂಜಲ್ಲಿ ಸೌಂಡ್ ಮಾಡ್ತೀನಿ, ಕೇಳಿಸ್ಬಿಟ್ಟಿದೆ ಅನಿಸ್ತಿದೆ. ಬನ್ನಿ, ಬೇಗ ಹೋಗೋದ. ಕಟ್ ಮಾಡಿ ಹೋಗೋಣ. ಗೈಸ್, ಶೂಟ್ ಮುಗಿಸ್ಕೊಂಡು ನಾವು ರಿಟರ್ನ್ ಹೋಗ್ತಿರುವಾಗ ಏನಾಗಿದೆ ಅಂದರೆ, ಡ್ರೈವರ್ ಅವರು ಕಾಲೆತ್ತಿಲ್ಲ. ಅದಕ್ಕೋಸ್ಕರ ನಾವೇ ತಗೊಂಡು ಹೋಗೋಣ ಅಂತ. ಸೊ ಈ ಲಾಸ್ಟ್ ಕೊನೆಗೆ ಇವನಿಗೆ ಕಾರಲ್ಲಿ ಏನಾಗಿದೆ ಅಂತ ನಾನು ಹೇಳೋಕ್ಕಾಗಲ್ಲ, ಯಾಕಂದರೆ ಅವನು ಹೇಳ್ಬೇಡ ನಮ್ಮವ್ರಿಗೆ ಎಲ್ಲರಿಗೂ ಗೊತ್ತಾಗ್ಬಿಡುತ್ತೆ ಅಂತ. ಆದರೂ ಶೂಟ್ ಮಾಡ್ಕೋಬೋದ ಅಂದರೆ ಅವನು ರಿಜೆಕ್ಟ್ ಮಾಡಿದ, ಆದರೂ ನಾನು ಸ್ವಲ್ಪ ಮಾಡಿಕೊಂಡೆ. ಸೊ ಏನೂ ಹೇಳಲ್ಲ ಅಂತ. ಬಟ್ ಕಾರಲ್ಲಿ ನಮಗೆ ನಡೆದಿರೋದು ಮಾತ್ರ ನಿಮಗೆ ಗೊತ್ತಾಗಬಾರ್ದು అంద్కొండిದ್ದೀನಿ. నెక్స్ట్ పార్ట్ ಬೇಕಂದ್ರೆ కామెంట్ ಮಾಡಿ గైస్. ఇతనికి కార్లో వెళ్ళేటప్పుడు భయంకరంగా అంటే డ్రైవర్ వాళ్ళు రాలేదు గైస్. అందుకోసమే మేమే తీసుకెళ్ళాం కార్ని. సో ఆ సిచ్యువేషన్లో ఏం జరిగిందంటే చెప్పలేను, అలాంటి సిచ్యువేషన్లో ఉన్నాం మేము. సో ఇతనికి ఖర్చు అయ్యింది మొత్తం అంతా నేనే తీసుకెళ్ళి అర్ధరాత్రిలో నేనే హాస్పిటల్లో చేర్చాను. సో రీజన్ అదే గైస్. సో భయంకరంగా ఉంది కార్ మాత్రం. సో ఇంకొక వీడియో కావాలి అంటే కామెంట్ చెప్పండి మర్చిపోకుండా, ఓకేనా. శ్రీ మావుళ్ళమ్మ తల్లి జ్యోతిష్యాలయం గురూజీ రామకృష్ణ శాస్త్రి గారు కుటుంబ సమస్యలు, కోర్టు సమస్యలు, ఆరోగ్య సమస్యలు, ఆస్తి తగాదాలు, అప్పుల బాధలు మొదలగు ఎటువంటి సమస్యలకైనా నమ్మకంతో గురువు గారికి ఫోన్ చేయండి. మీ అన్ని సమస్యలకు 100% గ్యారంటీగా పరిష్కారం చూపబడును. ఏ సమస్యకైనా అంజనం వేసి అమ్మవారి అనుగ్రహంతో చెప్పబడును. రామకృష్ణ శాస్త్రి గారు చెప్పింది చెప్పినట్టుగా జరిగింది, జరిగి తీరుతుంది. ఒక్క ఫోన్ కాల్ మీ భవిష్యత్తును మార్చగలదు. తప్పకుండా కాల్ చేయండి. సెల్ 9949667583.